ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಮೋಟಿವೇಶ್ನಲ್ ಸ್ಪೀಕರ್, ಪರ್ಸನಲ್ ಕೋಚ್, ಬಿಹೇವಿಯರಲ್ ಟ್ರೈನರ್. ಇವತ್ತು ನಾವು 4 ಭಗವದ್ಗೀತೆಯ ಅದ್ಭುತವಾದಂಥ ಜೀವನಕ್ಕೆ ಬೇಕಾದಂಥ ಅಂಶಗಳ ಬಗ್ಗೆ ಮಾತಾಡೋಣ. ಏನು ಭಗವದ್ಗೀತೆ ಹೇಳುತ್ತೆ, 4 ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇದು, ಯಾವಾಗ ಕರ್ಣ ಯುದ್ಧಭೂಮಿಯಲ್ಲಿ ಕೃಷ್ಣನ ಎದುರುಗಡೆ ನಿಂತಿರ್ತಾನೆ, ಅವನ ರಥದ ಗಾಲಿ ನೆಲದಲ್ಲಿ ಸಿಕ್ಕಾಕೊಂಡಿರತ್ತೆ. ಅರ್ಜುನ ಇನ್ನೇನು ರೆಡಿಯಾಗಿರ್ತಾನೆ ಕರ್ಣನನ್ನು ಹೊಡೆಯೋದಕ್ಕೆ. ಆವಾಗ ಕೃಷ್ಣ ಕರ್ಣನಿಗೆ ಭೇಟಿಯಾಗ್ತಾನೆ. ಆವಾಗ ಕರ್ಣ ಕೇಳ್ತಾನೆ, ಅಲ್ಲ ಕೃಷ್ಣ, ಅಲ್ಲ ಮಾಧವ, ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಯಾವಾಗ ಚಿಕ್ಕವನಿದ್ದಾಗ ನನ್ನ ತಾಯಿ ನನ್ನನ್ನು ಹೊಳೆಯಲ್ಲಿ ಬುಟ್ಟಿಯಲ್ಲಿ ಹಾಕಿಬಿಟ್ಲು. ದ್ರೋಣಾಚಾರ್ಯರ ಹತ್ರ ಹೋದೆ, ಅವ್ರು ನನಗೆ ವಿದ್ಯೆ ಕಲಿಸಲಿಲ್ಲ, ಯಾಕಂದರೆ ನಾನು ಕ್ಷತ್ರಿಯ ಅಲ್ಲ ಅನ್ನೋ ಕಾರಣಕ್ಕೆ. ಈ ಸಮಾಜ ಯಾವತ್ತೂ ನನ್ನನ್ನು ಒಬ್ಬ ಸೂತ ಪುತ್ರನನ್ನಾಗಿ ನೋಡಿತು, ಯಾವಾಗೂ ನನ್ನನ್ನು ದ್ವೇಷವನ್ನೇ ಮಾಡಿತು. ಈ ಸಮಾಜ ಯಾವತ್ತೂ ನನ್ನನ್ನು ತಿರಸ್ಕಾರವನ್ನೇ ಮಾಡಿತು. ಇದರಿಂದ ನಾನೇನು ಮಾಡಿದೆ, ಸರಿಯಾದ ದಾರಿಯನ್ನು ಹಿಡಿಲಿಲ್ಲ, ಕೌರವರ ಪಕ್ಷವನ್ನು ಸೇರಿ ಈಗ ನಿನ್ನ ಎದುರುಗಡೆ ನಿಂತಿದ್ದೀನಿ. ಇದರಲ್ಲಿ ನಂದೇನು ತಪ್ಪಿದೆ? ಆವಾಗ ಸಾಕ್ಷಾತ್ ಭಗವಂತ ಕೃಷ್ಣ ಹೇಳ್ತಾನೆ, ನೋಡು, ಈ ಸಮಾಜದಲ್ಲಿ ನಮಗೆ ಅವರು ಏನು ಮಾಡ್ತಾರೆ ಅನ್ನೋದು ಯಾವತ್ತೂ ಕೂಡ ನಮ್ಮ ಕೈಯಲ್ಲಿರೋದಿಲ್ಲ. ಆದರೆ ಅದಕ್ಕೆ ನಾವು ಮಾಡುವಂಥ ರೆಸ್ಪಾನ್ಸ್ ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಈಗ ನನ್ನ ಜೀವನವನ್ನೇ ತೆಗೆದುಕೋ. ಜೈಲಲ್ಲಿ ಹುಟ್ಟಿದೆ, ಪ್ರತಿ ಕ್ಷಣ ಸಾವಿನ ದವಡೆಯಲ್ಲೇ ಬದುಕಿದೆ. ಎಲ್ಲರೂ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದರು. ಎಲ್ಲರೂ ಕೂಡ ಇವತ್ತಿಗೂ ಕೂಡ ನನ್ನನ್ನು ಕೆಟ್ಟವನು ಅಂತ ದ್ವೇಷನೇ ಮಾಡ್ತಾರೆ. ಆದರೂ ಕೂಡ ಇವತ್ತು ನೀನು ನನ್ನ ಮುಂದೆ ಕೈ ಮುಗಿದು ನಿಂತಿದೆಯಾ, ನಾನೊಬ್ಬ ಭಗವಂತ ಅಂತ ನೀನೇನು ಅಂದ್ಕೊಂಡಿದೆಯಾ? ಅದಕ್ಕೆ ಕಾರಣ ಇಷ್ಟೇ, ನನ್ನ ಜೀವನದಲ್ಲಿ ಬಂದಂಥ ಎಲ್ಲ ಕರ್ಮವನ್ನು ನಾನು ಶ್ರದ್ಧಾನ್ ಮನಸಾ ವೀರ್ಯ ಕಾರ್ಯ ಪ್ರವರ್ತ ಅಂತ ಹೇಳಿದ್ರೆ, ಶ್ರದ್ಧೆ, ಮನಸ್ಸು ಮತ್ತು ವೀರ್ಯ. ಓಕೆ, ಶ್ರದ್ಧೆ, ಮನಸ್ಸು, ವೀರ್ಯ ಅಂತ ಹೇಳಿದರೆ ಶಕ್ತಿ. ನನ್ನ ಶಕ್ತಿಗಳಿಂದ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿದೆ. ಯಾವತ್ತೂ ಸನ್ಮಾರ್ಗದಲ್ಲಿ ನಡೆಯುವಂಥ ಒಂದು ಪ್ರಯತ್ನ ಮಾಡಿದೆ. ಒಂದು ವೇಳೆ ನಾನು ನಿನ್ನ ಹಾದಿಯನ್ನು ಹಿಡಿದಿದ್ದರೆ ಇವತ್ತು ನನ್ನ ಮುಂದೆ ನೀನು ಕೈ ಮುಗಿದು ನಿಂದಿರ್ತಾ ಇರಲಿಲ್ಲ. ಅದಕ್ಕೆ ಯಾವತ್ತೂ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಏನು ನಡೀತವೆ ಅದಕ್ಕೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸೋದನ್ನು ಕಲಿಬೇಕು, ಸನ್ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನ ಮಾಡಬೇಕು. ಇದು ಮೊದಲನೇ ಲೆಸನ್ನು. ಎರಡನೇ ಲೆಸನ್ನು, ಯಾವಾಗ ಕೃಷ್ಣ ಇನ್ನೇನು ಯುದ್ಧ ಸ್ಟಾರ್ಟ್ ಆಗೋದಿದೆ, ಒಂದು ದುರ್ಯೋಧನ ಮತ್ತು ಅರ್ಜುನನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ನಿಮಗೇನಾದರೂ ವರ ಕೇಳೋದಿದ್ದರೆ ಕೇಳಿ, ಏನು ಬೇಕು ಕೇಳಿ, ನಾನು ಕೊಡ್ತೀನಿ ಅಂಥೇಳಿ. ಸೊ ಅದಕ್ಕೆ ಕೆಲವು ಕಂಡೀಷನ್ ಹಾಕಿರ್ತಾನೆ. ನಾಳೆ ಮುಂಜಾನೆ ಯಾರು ನನ್ನ ಕಣ್ಣಿಗೆ ಮೊದಲು ಬೀಳ್ತಾರೆ ಅವರಿಗೆ ಮೊದಲು ವರ ಕೊಡುವಂಥ ಒಂದು ಅವಕಾಶವನ್ನು ಕೊಡ್ತೀನಿ ಅಂದಿರ್ತಾನೆ. ದುರ್ಯೋಧನ ಬೇಗ ಬಂದು ಅವನ ತಲೆ ಹಿಂದುಗಡೆ ಕೂತಿರ್ತಾನೆ. ಓಕೆ, ಅರ್ಜುನ ಬಂದು ಅವನ ಪಾದದಡಿಗೆ ಕೂತಿರ್ತಾನೆ. ನೋಡಿ, ಅದರಲ್ಲಿ ಒಂದು ಬಹಳ ದೊಡ್ಡ ಸಂದೇಶ ಇದೆ. ಯಾವಾಗಲೇ ನಾವು ಜ್ಞಾನವನ್ನು ಪಡಿಬೇಕಾದ್ರೆ ಪಾದದ ಕೆಳಗೆ ಕೂಡೋದು ಭಾಳ ಇಂಪಾರ್ಟೆಂಟ್. ಇದು ರಾಮಾಯಣದಲ್ಲಿಯೂ ನಡೆದಂತಹ ಒಂದು ಘಟನೆ. ರಾಮಾಯಣದಲ್ಲಿ ಯಾವಾಗ ರಾವಣ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ, ಆವಾಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ಹೋಗು, ಅವನೊಬ್ಬ ಮಹಾಜ್ಞಾನಿ, ಅಂಥ ಜ್ಞಾನಿಯಿಂದ ನೀನು ಬ್ರಹ್ಮಜ್ಞಾನವನ್ನು ಪಡಿಬೇಕು. ಬ್ರಹ್ಮಜ್ಞಾನವನ್ನು ಅವನು ಹೇಳುವಂಥ ಎಲ್ಲ ಸಾಮರ್ಥ್ಯ ಶಕ್ತಿಗಳು ಅವನ ಹತ್ರ ಇದೆ. ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಜ್ಞಾನಿ ಅಂತ ಯಾರಾದರೂ ಇದ್ದರೆ ಅದು ರಾವಣ. ಹೋಗು, ಅವನಿಂದ ಕಲಿ ಅಂತ ಹೇಳ್ತಾನೆ. ಆದರೆ ಲಕ್ಷ್ಮಣ ಯಾವಾಗಲೂ ಕೂಡ ಮೊದಲಿಂದನೂ ರಾವಣನ ದ್ವೇಷವನ್ನೇ ಮಾಡ್ತಿರ್ತಾನೆ. ರಾಮ ಹೇಳಿದಾನಂತೇಳಿ ಹೋಗಿ ಅವನ ತಲೆ ಹತ್ತಿರ ನಿಂದಿರ್ತಾನೆ. ತಲೆ ಹತ್ತಿರ ನಿಂತಾಗ ರಾಮ ಹೇಳ್ತಾನೆ, ನೋ, ಇಟ್ ಈಸ್ ರಾಂಗ್. ಯಾವಾಗಲೂ ನೀನು ಇನ್ನೊಬ್ಬರ ಹತ್ರ ಪಡಿಬೇಕಾದ್ರೆ ನೀನು ಅವರ ಪಾದದ ಕೆಳಗಡೆ ಇರಬೇಕು ಅಂತೇಳಿ. ಸೊ ಆವಾಗ ತಲೆಯಿಂದ ಹೋಗಿ ಹಿಂದ್ಗಡೆ ಪಾದದ ಹತ್ರ ನಿಂದಿರ್ತಾನೆ. ಆವಾಗ ರಾವಣ ಬ್ರಹ್ಮಜ್ಞಾನವನ್ನು ಲಕ್ಷ್ಮಣನಿಗೆ ಬೋಧನೆ ಮಾಡ್ತಾನೆ. ಹಾಗೆ ಅರ್ಜುನ ಬಂದು ಪಾದದ ಹತ್ರ ಕೂತಿರ್ತಾನೆ. ಮೊದಲು ಕಣ್ಣು ಬಿಡ್ತಾನೆ ಕೃಷ್ಣ. ಕಣ್ಣು ಬಿಟ್ಟ ತಕ್ಷಣ ಅರ್ಜುನ ಕಾಣ್ತಾನೆ. ಆವಾಗ ಹೇಳ್ತಾನೆ, ನಿನಗೇ ಮೊದಲ ಅವಕಾಶ, ನೀನೇ ಕೇಳಿ ಏನು ಬೇಕು ಅಂತೇಳಿ. ಆವಾಗ ದುರ್ಯೋಧನಿಗೆ ತಳಮಳ. ಏನಾದರೂ ಈ ನಾರಾಯಣಿ ಸೈನ್ಯ ಅಂದರೆ ನೋಡಿ, ಶ್ರೀಕೃಷ್ಣ ಕಟ್ಟಿದಂತಹ ನಾರಾಯಣ ಸೈನ್ಯ ಜಗತ್ತಿನಲ್ಲಿ ಸೋಲೇ ಕಾಣದಿರುವಂಥ ಒಂದು ಸೈನ್ಯ. ಈ ವರ ಕೊಡೋಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿರ್ತಾನೆ ಕೃಷ್ಣ ಅವರಿಗೆ, ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಮುಟ್ಟೋದಿಲ್ಲ, ನಾನು ಯುದ್ಧವನ್ನು ಮಾಡೋದಿಲ್ಲ. ಒಂದು ಕಡೆ ನಾನು, ಇನ್ನೊಂದು ಕಡೆ ನನ್ನ ನಾರಾಯಣ ಸೈನ್ಯ, ಎರಡರಲ್ಲಿ ನಿಮಗೆ ಯಾವ್ದು ಬೇಕು ಕೇಳ್ಕೊಳ್ಳಿ ಅಂದಿರ್ತಾನೆ. ದುರ್ಯೋಧನಿಗೆ ಒಂದೇ ಚಿಂತೆ, ಅರ್ಜುನಿಗೆ ಮೊದಲ ಅವಕಾಶ ಕೊಟ್ಬಿಟ್ಟ, ಏನಾದರೂ ನಾರಾಯಣ ಸೈನ್ಯ ಕೇಳಿದ್ರೆ ಅಂದರೆ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಕೃಷ್ಣನ ತಗೊಂಡು ನಾನು ಏನು ಮಾಡಲಿ, ಅವನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳಿದಾನೆ.
ಶಸ್ತ್ರವನ್ನು ಮುಟ್ಟೋದಿಲ್ಲ ಅಂತ ಹೇಳಿದಾನೆ. ನನಗೆ ಅವನ ಅವಶ್ಯಕತೆ ಇಲ್ಲ, ನನಗೆ ನಾರಾಯಣಿ ಸೈನ್ಯ ಅವಶ್ಯಕತೆ ಇದೆ ಅಂತೇಳಿ. ಆದರೆ ಅರ್ಜುನ ಬಹಳ ಬುದ್ಧಿವಂತ. ಸೊ ಅವನೇನು ಕೇಳ್ತಾನೆ, ಕೃಷ್ಣನನ್ನು ಕೇಳ್ತಾನೆ. ಆವಾಗ ಸ್ವಲ್ಪ ದುರ್ಯೋಧನ ನಿಟ್ಟುಸಿರ್ಬಿಡ್ತಾನೆ, ನನಗೆ ಬೇಕಾದದ್ದು ಸಿಕ್ತು ಅಂತೇಳಿ. ಆವಾಗಲೇ ಹೇಳ್ತಾನೆ, ಎಂಥ ಮೂರ್ಖ ಇದೆಯಾ ನೀನು, ಈ ಕೃಷ್ಣನ್ ತೊಗೊಂಡು ಏನು ಮಾಡ್ತೀಯ, ಅವನು ಇನ್ನು ಯುದ್ಧವನ್ನೇ ಮಾಡೋದಿಲ್ಲ, ಏನು ರಣಭೂಮಿಯಲ್ಲಿ ಯುದ್ಧವನ್ನೇ ಮಾಡೋದಿಲ್ಲ, ಅವನನ್ನು ನೀನು ಕೇಳಿಬಿಟ್ಟಿಯಲ್ಲ ಅಂತೇಳಿ. ಸೊ ಆದರೆ ಇದರ ಸಂದೇಶ ಏನು ಅಂತ ಹೇಳಿದರೆ, ದುರ್ಯೋಧನ ಕ್ವಾಂಟಿಟಿಯನ್ನು ನೋಡಿದ, ಅರ್ಜುನ ಕ್ವಾಲಿಟಿಯನ್ನು ನೋಡಿದ. ಸೊ ಜೀವನದಲ್ಲಿ ಕ್ವಾಲಿಟಿ ಭಾಳ ಇಂಪಾರ್ಟೆಂಟು. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಕಂಪ್ನಿಗಳಲ್ಲಿ 20 ವರ್ಷ ಉದ್ಯೋಗ ಮಾಡಿದ್ದೀವಿ, ನಾವು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಲರ್ನಿಂಗ್ ಅದರಿಂದ ಆಗಿದೆ, ಎಷ್ಟನ್ನು ಕಲ್ತಿದ್ದೀವಿ, ಕ್ವಾಲಿಟಿ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಎಕ್ಸ್ಪೋಜರ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ತುಂಬ ಜನರಿಗೆ ಕಂಪ್ನಿಗಳಲ್ಲಿ CV ಗಳಲ್ಲಿ ಬರೀತಾರೆ, ನನಗೆ 20 ವರ್ಷ ಎಕ್ಸ್ಪೀರಿಯೆನ್ಸ್, 25 ವರ್ಷ ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಆದರೆ ಯಾವಾಗ ಅವ್ರ ಜೊತೆ ಸಂದರ್ಶನ ಮಾಡೋದು ಕೂತಿರ್ತೀವಿ, ಆವಾಗ ಅನಿಸುತ್ತೆ ಅದು ಇಟ್ ಈಸ್ ನಾಟ್ ಇವನ್ ವರ್ತ್ ಫಾರ್ 1 ಇಯರ್ ಅಂತೇಳಿ. ಸೊ ಅದಕ್ಕೆ ಲೈಫಲ್ಲಿ ಕ್ವಾಲಿಟಿ ಭಾಳ ಇಂಪಾರ್ಟೆಂಟು. ಓಕೆ, 3ನೇ ಲೆಸನ್ನು ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಲೆಸನ್ನು. ಕೃಷ್ಣನ ಕೆಲಸ ಏನು ಯುದ್ಧಭೂಮಿಯಲ್ಲಿ ಅಂದರೆ ಸಾರಥಿ. ಅಂದರೆ ಒಬ್ಬ ದಾಸನ ಥರ ಅರ್ಜುನನ ಆದೇಶಗಳನ್ನು ಪಾಲನೆ ಮಾಡೋದು. ಅರ್ಜುನ ರೈಟ್ ಹೋಗಂದ್ರೆ ರೈಟ್ ಹೋಗೋದು, ಲೆಫ್ಟ್ ಹೋಗಂದ್ರೆ ಲೆಫ್ಟ್ ಹೋಗೋದು, ಮುಂದುಗಡೆ ಹೋಗಂದ್ರೆ ಮುಂದುಗಡೆ ಹೋಗೋದು, ಅವನ ಆದೇಶಗಳನ್ನ ಪಾಲನೆ ಮಾಡುವಂಥ ಒಂದು ಕೆಲಸ ಕೃಷ್ಣ ಮಾಡ್ತಿರ್ತಾನೆ. ಯಾವಾಗ ಯುದ್ಧ ನಡೀತಿರುತ್ತೆ, ಯುದ್ಧ ನಡಿಬೇಕಾದ್ರೆ ಭಾಳಷ್ಟು ಸೌಂಡ್ ಇರುತ್ತೆ. ಸೊ ಅರ್ಜುನ ರೈಟ್ ಹೋಗಂದ್ರು, ಲೆಫ್ಟ್ ಹೋಗಂದ್ರು, ಸ್ಟೇಟ್ ಹೋಗಂದ್ರು ಕೂಡ ಕೃಷ್ಣನಿಗೆ ಕೇಳೋದಿಲ್ಲ. ಆವಾಗ ಕೃಷ್ಣ ಹೇಳ್ತಾನೆ, ನೀನೊಂದು ಕೆಲಸ ಮಾಡು, ನಾನು ರೈಟ್ ಹೋಗಬೇಕಂದ್ರೆ ನನ್ನ ರೈಟ್ ಹ್ಯಾಂಡ್ಗೆ ಹೊಡೆ, ಲೆಫ್ಟ್ ಹೋಗ್ಬೇಕಂದ್ರೆ ನಾನು ಲೆಫ್ಟ್ ಹ್ಯಾಂಡ್ಗೆ ಹೊಡೆ, ಸ್ಟೇಟ್ ಹೋಗ್ಬೇಕಂದ್ರೆ ನಾನು ತಲೆಗೆ ಹೊಡೆ. ಸೊ ಆವಾಗ ನನಗೆ ಗೊತ್ತಾಗತ್ತೆ, ಯಾಕಂದರೆ ನೀನು ಮಾತಾಡೋದು ನಾನು ಕೇಳ್ತಾ ಇಲ್ಲ, ನಿನ್ನ ಆದೇಶವನ್ನು ನಾನು ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಸೊ ಇದರ ಅರ್ಥ ನೋಡಿ, ಸಾಕ್ಷಾತ್ ಭಗವಂತ ಅವನ ಕರ್ತವ್ಯದಲ್ಲಿ ಎಷ್ಟು ಮಗ್ನನಾಗಿಬಿಟ್ಟಿದ್ದಾನೆ. ಯಾವ ಕೆಲಸ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಆ ಕೆಲಸವನ್ನು ಅತಿ ಶ್ರೇಷ್ಠವಾಗಿ ಮಾಡುವಂಥ ಪ್ರಯತ್ನವನ್ನು ಸಾಕ್ಷಾತ್ ಭಗವಂತ ಹೇಗೆ ಮಾಡ್ತಿದ್ದಾನೆ ಅಂತೇಳಿ ಅದನ್ನು ಹೇಳ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತೇಳಿ. ಅಂದರೆ ಲೈಫಲ್ಲಿ, ಜೀವನದಲ್ಲಿ ನಮ್ಮ ಕೈಯಲ್ಲಿ ಏನು ಕೆಲಸ ಇದೆ ಅದನ್ನು ಯಾವಾಗಲೂ ಕೂಡ ಅತಿ ಶ್ರೇಷ್ಠವಾಗಿ ಮಾಡುವಂಥ ಪ್ರಯತ್ನವನ್ನು ನಾವೇನಾದರೂ ಮಾಡಿದರೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಅವಶ್ಯವಾಗಿ ಯಶಸ್ಸನ್ನು ಕಾಣ್ತೀವಿ ಅನ್ನೋದಕ್ಕೆ ಈ 3ನೇ ಸಂದೇಶ ಭಾಳ ಇಂಪಾರ್ಟೆಂಟು. ನಾವು ಕಂಪ್ನಿಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ, ಎಲ್ಲೇ ಆಗಲಿ, ಸಮಾಜದಲ್ಲೇ ಆಗಲಿ, ನಮಗೆ ಸಿಕ್ಕಂಥ ಕೆಲಸ ಕನಿಷ್ಠ ಅನ್ನುವಂಥ ಮನೋಭಾವವನ್ನು ಯಾವತ್ತೂ ಬೆಳೆಸ್ಕೋಬಾರ್ದು. ಒಂದು ಕಂಪ್ನಿ ಬ್ಯೂಟಿಫುಲ್ ಆಗಿರ್ಬೇಕಂತ ಹೇಳಿದ್ರೆ ಅಲ್ಲಿ ಒಬ್ಬರು ಹೌಸ್ ಕೀಪಿಂಗ್ ಕೂಡ ಅಷ್ಟೇ ಕಾರಣ. ಯಾಕಂದರೆ ಅವ್ರು ನೀಟಾಗಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅದರಿಂದ ಎಲ್ಲ ಎಂಪ್ಲಾಯಿಗಳು ಭಾಳ ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ, ಪೀಸ್ಫುಲ್ ಮೈಂಡಿಂದ ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಕೂಡ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ಯಾವುದೇ ಕೆಲಸವನ್ನು ನಾವು ಕನಿಷ್ಠವಾಗಿ ನೋಡಬಾರ್ದು. ಮೊದಲನೇದು, ನಮಗೆ ಸಿಕ್ಕಂಥ ಕೆಲಸವನ್ನು ಯಾವತ್ತು ಕನಿಷ್ಠ ಅಂತ ಅಂದ್ಕೊಳ್ಬಾರ್ದು. ಅದನ್ನು ನಾವು ಶ್ರೇಷ್ಠವಾಗಿ ಮಾಡುವಂಥ ಪ್ರಯತ್ನ ಮಾಡಿದರೆ ನಮ್ಮ ಮುಂದಿನ ದಾರಿಗಳು ಆಟೋಮೆಟಿಕ್ಕಾಗಿ ಓಪನ್ ಆಗ್ತವೆ. ಓಕೆ, ಕನಸು ಕಾಣೋದು ಒಂದು. 2ನೇದು, ನಮ್ಮ ಕೈಯಲ್ಲಿರುವುದನ್ನು ಅತಿ ಶ್ರೇಷ್ಠವಾಗಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡೋದು. ಓಕೆ, 4ನೇ ಲೆಸನ್ನು ತಮಗೆಲ್ಲ ಗೊತ್ತಿದೆ. ಅರ್ಜುನ ಮತ್ತು ಕೃಷ್ಣ ಒಂದು ಬೇರೆ ಯುದ್ಧಕ್ಕೆ ಹೋಗಿರ್ತಾರೆ. ಇಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚನೆ ಮಾಡಿಬಿಟ್ಟಿರ್ತಾರೆ. ಪಾಂಡವರ ಕಡೆ ಆ ಚಕ್ರವ್ಯೂಹ ಭೇದನೆ ಮಾಡುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ, ಸಾಮರ್ಥ್ಯವುಳ್ಳ ವ್ಯಕ್ತಿ ಅಂತ ಹೇಳಿದರೆ ಅದು ಅಭಿಮನ್ಯು. ಆದರೆ ಪ್ರಾಬ್ಲಮ್ ಏನಂದರೆ ಅವನಿಗೆ ಚಕ್ರವ್ಯೂಹದ ಒಳಗಡೆ ಹೋಗೋದು ಗೊತ್ತಿರುತ್ತೆ, ಹೊರಗಡೆ ಬರೋದು ಗೊತ್ತಿರೋದಿಲ್ಲ. ಸೊ ಆವಾಗ ಏನು ಮಾಡ್ತಾನೆ, ಅಭಿಮನ್ಯು ಚಕ್ರವ್ಯೂಹನ ಭೇದನೆ ಮಾಡ್ತಾನೆ. ಕೊನೆಗೆ ದ್ರೋಣಾಚಾರ್ಯರು, ಕರ್ಣ, ದುರ್ಯೋಧನ ಎಲ್ಲರೂ ಸೇರಿ ಅವನನ್ನು ವಧೆ ಮಾಡ್ತಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಯಾರಂದರೆ ಜಯದ್ರಥ. ಜಯದ್ರಥ ಯಾರು ಅಂದರೆ ದುರ್ಯೋಧನನ ತಂಗಿಯ ಗಂಡ. ಸೊ ಅವನೇನು ಮಾಡ್ತಾನೆ ನೋಡಿ, ಮನುಷ್ಯನಿಗೆ ದ್ವೇಷ ಅಂತದ್ದು ಅಂತ ಹೇಳಿದರೆ, ಯಾವಾಗ ಅಭಿಮನ್ಯು ಸತ್ತು ಬಿದ್ದಿರ್ತಾನೆ, ಅವನ ಸತ್ತ ಹೆಣಕ್ಕೆ ಕಾಲಿಂದ ಒದಿತಾನೆ. ಸೊ ಯಾವಾಗ ಅರ್ಜುನ ವಾಪಸ್ ಬರ್ತಾನೆ, ಅರ್ಜುನ ವಾಪಸ್ ಬಂದಾಗ ಭಾಳ ಎಲ್ಲರೂ ದುಃಖದಲ್ಲಿ ಮುಳುಗಿರ್ತಾರೆ. ಕೊನೆಗೆ ಹೇಳ್ತಾರೆ, ಆದರೆ ಅರ್ಜುನಿಗೆ ಅಷ್ಟು ಬೇಜಾರಾಗೋದಿಲ್ಲ. ಯಾಕಂದರೆ ವೀರ ಮರಣ ಸಿಕ್ಕಿದೆ ನನ್ನ ಮಗನಿಗೆ. ಯುದ್ಧ ಭೂಮಿಯಲ್ಲಿ ನಾವು ಹೋರಾಡಬೇಕಾದ್ರೆ ಸಾವು ಸಾಮಾನ್ಯ. ಆದರೆ ಅರ್ಜುನಿಗೆ ಬಹಳ ಬೇಜಾರಾಗಿದ್ದೇನು ಅಂತ ಹೇಳಿದರೆ, ಜಯದ್ರಥ ಪಾಪ ಅದು ಸಣ್ಣ ಹುಡುಗ,
ಚಕ್ರವ್ಯೂಹವನ್ನು ಭೇದನೆ ಮಾಡಿದ್ದಾನೆ, ಅವನು ಅಲ್ಲಿ ವೀರಮರಣವನ್ನು ಅಪ್ಪಿದ್ದಾನೆ, ಅವನ ಸತ್ತ ನಂತರ ಅವನ ದೇಹಕ್ಕೆ ಒದ್ದನಲ್ಲ ಅನ್ನೋದಕ್ಕೆ ಬಹಳ ಆಕ್ರೋಶ ಬರುತ್ತೆ. ಈ ಆಕ್ರೋಶ ಬಂದು ರಾತ್ರೋರಾತ್ರಿ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯಾಕಂದರೆ ಅರ್ಜುನಿಗೆ ಶಬ್ದವಿದ್ಯೆ ಗೊತ್ತಿರುತ್ತೆ, ಇವನ್ ಕಣ್ಣು ಕಟ್ಟಿದರೂ ಕೂಡ ಯುದ್ಧ ಮಾಡುವಂಥ ಸಾಮರ್ಥ್ಯ ಅರ್ಜುನನಿಗೆ ಇರುತ್ತೆ. ಸೊ ಯಾವಾಗ ಹೋಗಿ ಅಲ್ಲಿ ಯುದ್ಧ ಮಾಡೋಕತ್ತಾನೆ, ಆಮೇಲೆ ಯುಧಿಷ್ಠಿರ ಕೃಷ್ಣ ಎಲ್ಲ ಬಂದು ಅದನ್ನು ಸ್ಟಾಪ್ ಮಾಡ್ತಾರೆ. ಆ ಉದ್ವೇಗದಲ್ಲಿ, ಆ ಒಂದು ಸಿಟ್ಟಿನಲ್ಲಿ ಒಂದು ಶಪಥ ಮಾಡ್ತಾನೆ. ಏನಂತ ಹೇಳಿದರೆ, ನಾಳೆ ಸೂರ್ಯಾಸ್ತ ಆಗೋದ್ರ ಒಳಗಡೆ ನಾನು ನಿನ್ನನ್ನು ವಧೆ ಮಾಡದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತೇಳಿ. ಈ ಕಡೆ ಜಯದ್ರಥ ಅವನ ಒಂದು ಶಪಥವನ್ನು ನೋಡಿ ಸುಮ್ಮನೆ ಇರ್ಬೋದಿತ್ತು, ಆದರೆ ಮೂರ್ಖರ ಪ್ರಾಬ್ಲಮ್ಮೇ ಇದು. ಅವನು ಕೂಡ ಉದ್ಯೋಗದಲ್ಲಿ ಹೇಳ್ತಾನೆ, ಆ ಅಗ್ನಿಗೆ ನಾನೇ ಚಿತೆಯನ್ನು ಇಡ್ತೀನಿ, ಆಮೇಲೆ ನೀನು ಪ್ರವೇಶ ಮಾಡು ಅಂಥೇಳಿ. ಸರಿ ಅಂಥೇಳಿ ನೆಕ್ಸ್ಟ್ ಡೇ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಆಗುತ್ತೆ. ಯಾಕಂದರೆ ಕೌರವರು ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಯಾವಾಗ ಅರ್ಜುನ ಈ ಶಪಥ ಮಾಡ್ತಾನೆ, ಕೌರವರದಲ್ಲಿ ಎಲ್ಲರೂ ನಾವು ಗೆದ್ದಿವೇನೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಒಬ್ಬ ಮಹಾಸಾರಥಿ ಅರ್ಜುನ ಹೋದ ಅಂದರೆ ಯುದ್ಧನೇ ಮುಗೀತು ಅನ್ನುವಂಥ ಮನಸ್ಥಿತಿ ಕೌರವರಲ್ಲಿರುತ್ತೆ. ನಾಳೆ ನಾವು ಜಯದ್ರಥನನ್ನು ಹೊರಗಡೆ ಬಿಡದಿದ್ದರೆ ಅರ್ಜುನ ಅವನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಯಾಕಂದರೆ ಯುದ್ಧ ನಿಯಮದ ಪ್ರಕಾರ ರಣರಂಗದಲ್ಲಿ ಯಾರು ಹೋರಾಡ್ತಿರ್ತಾರೆ ಅವ್ರನ್ನ ಮಾತ್ರ ವಧೆ ಮಾಡಬೇಕು, ಮನೇಲಿ ಕೂತವ್ರನ್ನ ವಧೆ ಮಾಡೋಕ್ಕಾಗಲ್ಲ. ಸೊ ಇವನಿಗೆ ಏನು ಮಾಡ್ತಾರೆ, ನೀನು ಸಾಯಂಕಾಲವರೆಗೂ ಮನೆಯಲ್ಲಿ ಕೂಡ್ರು, ಹೊರಗೆ ಬರಬೇಡ ನೀನು. ಸೊ ನಾವು ಯುದ್ಧವನ್ನು ನೋಡ್ಕೊಳ್ತೀವಿ. ಯಾವಾಗ ಸಾಯಂಕಾಲ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಆವಾಗ ನೀನು ಬಾ, ಚಿತೆಗೆ ಬೆಂಕಿ ಇಡು, ಅವನು ಅಗ್ನಿ ಪ್ರವೇಶ ಮಾಡ್ತಾನೆ, ಅವನು ಸತ್ತ ಅಂದರೆ ಮುಗೀತು, ನಾವು ಯುದ್ಧ ಗೆಲ್ತೀವಿ ಅಂತೇಳಿ ಶಕುನಿ ಪ್ಲ್ಯಾನ್ ಮಾಡ್ತಾನೆ. ಯುದ್ಧ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 4 ಗಂಟೆ ಆದರೂ ಕೂಡ ಅರ್ಜುನ ಹುಡುಕ್ತಾನೆ ಇರ್ತಾನೆ, ಜಯದ್ರಥ ಬರೋದೇ ಇಲ್ಲ. ಆದರೆ ಅಲ್ಲೊಬ್ಬ ಮಹಾನಾಯಕ, ಯಾರು? ಕೃಷ್ಣ. ಸುಮ್ಮನೆ ಇರ್ತಾನೆ. ಇವನು ಶಪಥ ಮಾಡಬೇಕಾದ್ರೂ ಸುಮ್ಮನೆ ಇರ್ತಾನೆ, ಯುದ್ಧ ಮಾಡಬೇಕಾದ್ರೂ ಸುಮ್ಮನೆ ಇರ್ತಾನೆ, ಸುಮ್ಮನೆ ಕೂತಿರ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಕೃಷ್ಣ ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಬಿಡ್ತಾನೆ. ಸೂರ್ಯನನ್ನು ಅದು ಕವರ್ ಮಾಡಿ ರಾತ್ರಿ ಆಗಿಬಿಡುತ್ತೆ. ರಾತ್ರಿ ಆದ ತಕ್ಷಣ ಇವ್ರಿಗೆಲ್ಲ ಖುಷಿ, ಸೂರ್ಯಾಸ್ತ ಆಯಿತು ಅಂತೇಳಿ. ಜಯದ್ರಥ ನೋಡ್ತಾನೆ ಸೂರ್ಯ ಮುಳುಗಿಬಿಟ್ಟಿದ್ದಾನೆ ಅಂತೇಳಿ ಓಡೋಡಿ ರಣರಂಗಕ್ಕೆ ಬಂದುಬಿಡ್ತಾನೆ. ಆ ಕಡೆ ಶಕುನಿ ಯುದ್ಧ ಮಾಡ್ತಿರ್ತಾನೆ. ಅವನಿಗೆ ಆಶ್ಚರ್ಯ, ಈಗ 4 ಗಂಟೆ ಆಗಿತ್ತು, ಇಷ್ಟು ಬೇಗ ಸೂರ್ಯಾಸ್ತ ಆಗೋದಕ್ಕೆ ಹೇಗೆ ಸಾಧ್ಯ, ಇಲ್ಲೇನೋ ಮೋಸ ನಡೆದಿದೆ ಅಂತೇಳಿ ಆ ದಂಡೆಯಿಂದ ಈ ದಂಡೆಗೆ ಬರಬೇಕಾದ್ರೆ ಜಯದ್ರಥ ಬಂದು ಚಿತೆಗೆ ಬೆಂಕಿ ಇಡೋದಕ್ಕೆ ನಿಂತಿರ್ತಾನೆ. ಆವಾಗ ಅರ್ಜುನ ಗಾಂಡೀವವನ್ನು ಕೆಳಗೆ ಹಾಕಿ ಹೇಳ್ತಾನೆ, ಕೃಷ್ಣ, ಇದು ನಿನ್ನ ಆಜ್ಞೆ ಇರಬೇಕು. ನಾನು ಸಾಯೋದು ಈ ಥರ ಸಾಯೋದು ನಿನ್ನ ಒಂದು ಅಪೇಕ್ಷೆ ಇದ್ದರೆ ಅದು ಹಾಗೇ ಹೋಗಲಿ ಅಂಥೇಳಿ ಗಾಂಡೀವವನ್ನು ಕೆಳಗೆ ಹಾಕಿ ಅಗ್ನಿ ಪ್ರವೇಶಕ್ಕೆ ರೆಡಿ ಆಗ್ತಾನೆ. ಆವಾಗ ಕೃಷ್ಣ ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನು ಅಡ್ಡಲಾಗಿ ಇಟ್ಟಿರೋಂಥ, ಸೂರ್ಯನಿಗೆ ಅಡ್ಡವಾಗಿ ಇಟ್ಟಿರುವಂಥ ಸುದರ್ಶನ ಚಕ್ರವನ್ನು ತೆಗಿತಾನೆ. ತೆಗೆದ ತಕ್ಷಣ ಬಿಸಿಲು ಬಿದ್ದುಬಿಡತ್ತೆ. ಎಲ್ಲರಿಗೂ ಸರ್ಪ್ರೈಸು ಕೌರವರಿಗೆ, ಇದೇನಿದು, ಈಗ ರಾತ್ರಿ ಆಗಿತ್ತು, ಇಷ್ಟು ಬೇಗ ಬೆಳಕು ಹೆಂಗೆ, ಇನ್ನೂ ಸೂರ್ಯನ ಮುಳುಗಿಲ್ಲಲ್ಲ ಅಂಥೇಳಿ. ಸೊ ಇಮಿಡಿಯೇಟಾಗಿ ಏನು ಮಾಡ್ತಾನೆ, ಕೃಷ್ಣ ಹೇಳ್ತಾನೆ, ತಗೋ ಅರ್ಜುನ ನಿನ್ನ ಗಾಂಡೀವವನ್ನು, ಅವನನ್ನು ವಧೆ ಮಾಡು ಅಂತ ಹೇಳ್ತಾನೆ. ಸೊ ಆವಾಗ ಅರ್ಜುನ ಒಂದು ಕ್ಷಣ ತಿರುಗಿ ನೋಡಿ ಕೃಷ್ಣನ ನೋಡಿ ನಕ್ಕು, ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೇ ಇದೇ ಉದ್ದೇಶಕ್ಕಾಗಿ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಗಾಂಡೀವವನ್ನು ತಗೊಂಡು ಜಯದ್ರಥನನ್ನು ವಧೆ ಮಾಡ್ತಾನೆ. ಸೊ ಇದರ ಅರ್ಥ ಏನಂದರೆ, ಯಾವುದೇ ಒಂದು ಕಂಪ್ನಿಯಲ್ಲೇ ಆಗಲಿ, ಕುಟುಂಬದಲ್ಲೇ ಆಗಲಿ, ಸ್ನೇಹಿತರ ಒಂದು ಸಮೂಹದಲ್ಲೇ ಆಗಲಿ, ಇನ್ನೊಬ್ಬರಿಗೆ ವಿನ್ನಿಂಗ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನಮ್ಮನ್ನು ಅವರು ಹೊಗಳಬೇಕು, ನಮ್ಮನ್ನು ಯಾವಾಗಲೂ ಸತ್ಕರಿಸಬೇಕು ಅಂತ ಅಪೇಕ್ಷೆ ಇಟ್ಕೊಳ್ಬಾರ್ದು. ಆದರೆ ಇನ್ನೊಬ್ಬರು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕಂಪ್ನಿಗಳಲ್ಲಿ ಆದರೂ ಅಷ್ಟೇ. ಓಕೆ, ಪ್ರತಿಯೊಬ್ಬರು ಕೂಡ ಹುದ್ದೆಗಾಗಿ ಫೈಟ್ ಮಾಡ್ತಾನೆ ಇರ್ತಾರೆ, ಆದರೆ ಅವರ ಸಬಾರ್ಡಿನೇಟ್ ಬಗ್ಗೆ ಭಾಳಷ್ಟು ಕಾಳಜಿನೇ ಇರೋದಿಲ್ಲ. ಓಕೆ, ನಾವು ಆ ಒಂದು ಒಬ್ಬ ಲೀಡರಾಗಿ, ಒಬ್ಬ ಮ್ಯಾನೇಜರ್ ಆಗಿ, ಒಬ್ಬ ಸೂಪರ್ವೈಸರ್ ಆಗಿ ಅಲ್ವಾ, ನಮ್ಮ ಕೈಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಗೆಲುವಿನ ಅವಕಾಶಗಳನ್ನ ಸೃಷ್ಟಿ ಮಾಡೋದು, ವಿನ್ನಿಂಗ್ ಅಟ್ಮಾಸ್ಫಿಯರ್, ಅಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿನೂ ಗೆಲ್ತಾನೆ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾನೆ ಅನ್ನೋದಕ್ಕೆ ಈ 4 ಭಗವದ್ಗೀತೆಯ ಸಂದೇಶಗಳು ಬಹಳ ಇಂಪಾರ್ಟೆಂಟು. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.